ನೋಡಿ, ಕಡಲೆ ಹಿಟ್ಟಿನ ಆಮ್ಲೆಟ್ ಮಾಡುವ ವಿಧಾನ. ಕಡಲೆ ಹಿಟ್ಟಿನ ಆಮ್ಲೆಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಅರ್ಧ ಈರುಳ್ಳಿನ ಹಚ್ಕೊಂಡಿದ್ದೀನಿ, ಅರ್ಧ ಟೊಮೊಟೊ ಹಚ್ಕೊಂಡಿದ್ದೀನಿ, ಹಸಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನು 1.5 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ಎಣ್ಣೆ ಹಾಕಿ ಆಮ್ಲೆಟನ್ನು ಕಡಲೆ ಹಿಟ್ಟು ಮೊಟ್ಟೆ ಆಮ್ಲೆಟನ್ನು ಮಾಡಿ ತೋರಿಸ್ತೀನಿ ನೋಡಿ. ಮೊದಲಿಗೆ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು. 1 ಸ್ಪೂನ್ ಎಣ್ಣೆ ಹಾಕಿ, 1 ಸ್ಪೂನು ಎಣ್ಣೆ ಹಾಕ್ತೀನಿ. ಟೊಮೊಟೊ, ಹಚ್ಚಿರೋ ಟೊಮೊಟೊನ ಹಾಕಿ ಅದನ್ನು ಸಹ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ ಪುಡಿಯನ್ನು ಹಾಕಿಕೊಳ್ಳಬೇಕು. 1 ಸ್ಪೂನ್. ನಂತರ ಅದೇ ಸ್ಪೂನಲ್ಲಿ ಉಪ್ಪು, ಒಂದು ಸ್ವಲ್ಪ ಹಾಕ್ಕೋಬೇಕು. ಚೆನ್ನಾಗಿ ಅದನ್ನು ನೋಡಿ. ಕಡಲೆ ಹಿಟ್ಟನ್ನು ಇದು 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ನೋಡಿ, 1 ಮೊಟ್ಟೆನ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಹಾಕ್ಕೊಂಡು ಅದು ಈ ಬೇಯಿಸಿದ ಈರುಳ್ಳಿನ ಸೇರಿಸಾಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಗೋಟ ಇಟ್ಕೊಂಡು ಚೆನ್ನಾಗಿ ಗೋಟ ಇಟ್ಕೊಂಡು ನೋಡಿ. ಇದು ಕಡಲೆ ಹಿಟ್ಟು, ಆಮ್ಲೆಟು, ಈರುಳ್ಳಿ, ಟೊಮೊಟೊ ಎಲ್ಲ ಮಿಕ್ಸ್ ಆಯಿತು. ಮಿಕ್ಸ್ ಆದಮೇಲೆ ಆವಾಗ ಇದನ್ನು ಹೆಂಚು ಮೇಲೆ ಚೂರು ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು
ಮತ್ತು ಇದನ್ನು ಇವಾಗ ದೋಸೆ ಟೈಪು ಆಮ್ಲೆಟನ್ನು ಬಿಟ್ಕೊಳ್ಳಿ. ಒಂದೇ ಮೊಟ್ಟೆಯಲ್ಲಿ ಒಂದು ಆಮ್ಲೆಟ್ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಇರುತ್ತೋ ಅಷ್ಟು ಮೊಟ್ಟೆ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ ಪುಡಿ, ಉಪ್ಪು, ಎಣ್ಣೆ, ಕಡಲೆ ಎಲ್ಲನೂ ಸೇರಿಸ್ಕೊಂಡು ನೀವು ಆಮ್ಲೆಟನ್ನು ಮಾಡ್ಕೋಬೋದು. ಬರೀ ಮೊಟ್ಟೆಯಲ್ಲೇ ಆಮ್ಲೆಟ್ ಮಾಡ್ತೀರ, ಆದರೆ ಇದನ್ನು ಕಡಲೆ ಹಿಟ್ಟಿನ ಸೇರಿಸಿ ಆಮ್ಲೆಟ್ ಮಾಡಿದ್ದೀನಿ. ತಿನ್ನಲು ತುಂಬ ರುಚಿಕರ ಆಗುತ್ತೆ. ನೀವು ಮಾಡಿ ನೋಡಿ, ಚೆನ್ನಾಗಿದ್ದರೆ ತಿಳಿಸಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಕಡಲೆ ಹಿಟ್ಟಿನ ಆಮ್ಲೆಟ್ ನಿಮಗೆ ಎಷ್ಟು ಬೇಕು ಅಷ್ಟು ಇಷ್ಟು ಮಾತ್ರ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮ್ಲೆಟ್ಟು ರೆಡಿ. ಒಂದು ಮೊಟ್ಟೆಯಲ್ಲಿ ನೋಡಿ ಆಮ್ಲೆಟ್ ಆಗಿದೆ. ನೀವು ಈ ಕಡಲೆ ಹಿಟ್ಟಿನ ಆಮ್ಲೆಟ್ ಬೇಕಾಗುವ ಪದಾರ್ಥಗಳು ಮೊದಲೇ ತಿಳಿಸಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ತಿಂದು ನೋಡಿ, ರುಚಿಯಾಗಿದ್ದರೆ ತಿಳಿಸಿ.